ನಾಡಿನೆಲ್ಲೆಡೆ ಕೂಡ ದಸರಾ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಆದರೆ ವಿಜಯಪುರ ಗ್ರಾಮಸ್ಥರಿಗೆ ಹಬ್ಬದ ಸಂಭ್ರಮ ಇಲ್ಲ. ಭೀಮಾ ನದಿ ಹಬ್ಬದ ಖುಷಿಯನ್ನೇ ಕಸಿದುಕೊಂಡು ಬಿಟ್ಟಿದೆ. ಬಹುತೇಕ ಕಡೆ ಭೀಮಾ ನದಿ ಪ್ರವಾಹ ತಗ್ಗಿದ್ರೂ ಕೂಡ ಜನ ಹಬ್ಬ ಮಾಡೋ ಪರಿಸ್ಥಿತಿನಲ್ಲಿ ಇಲ್ಲ. ಯಾಕಂದ್ರೆ ಕೈಗೆ ಬಂದಂತ ಬೆಳೆ ಸಂಪೂರ್ಣವಾಗಿ ನಾಶವಾಗಿದೆ. ರೈತರು ಕಂಗಾಲಾಗಿದ್ದಾರೆ. ಹಬ್ಬದ ಖುಷಿ ಕಸಿದುಕೊಂಡ ಭೀಮಾ ನದಿ ಪ್ರವಾಹ. ದೇವಸ್ಥಾನಕ್ಕೆ ಜಲದಿಗ್ಬಂಧನದಿಂದಾಗಿ ಜಾತ್ರೆ ರದ್ದು. ನಾಡಿನೆಲ್ಲೆಡೆ ದಸರಾ ಹಬ್ಬದ ಸಂಭ್ರಮ. ನವರಾತ್ರಿ ಹಬ್ಬದಲ್ಲಿ ಇಡೀ ನಾಡು ಸಂಭ್ರಮಿಸುತ್ತಿದೆ. ಅಂದುಕೊಂಡಂತಾಗಿದ್ರೆ ಈ ಮಿರಗಿ ಗ್ರಾಮವು ಮಿರಮಿರ ಮಿಂಚಬೇಕಿತ್ತು. ನವರಾತ್ರಿ ದೀಪಾಲಂಕಾರದಲ್ಲಿ ಬೆಳಗಬೇಕಿತ್ತು. ಆದರೆ ದೇವಸ್ಥಾನಕ್ಕೆ ಭೀಮಾ ನದಿಯಿಂದ ಜಲದಿಗ್ಬಂಧನವಾಗಿದ್ದು ಜಾತ್ರೆ ರದ್ದಾಗಿದೆ. ರೈತರ ಜನರ ಒಂದು ಬದುಕಿಗೆ ಕೊಳ್ಳೇನಷ್ಟೇ ಇಟ್ಟಿಲ್ಲ. ಇಲ್ಲಿ ಈ ಭಾಗದಲ್ಲಿ ನಡೀತಕ್ಕಂಥ ಜಾತ್ರೆ ಮತ್ತು ಹಬ್ಬಗಳ ಪಾಲಿಗೂ ಸಹ ಬರೆ ಎಳೆದಿದೆ ಅಂತ ಹೇಳ್ಬೋದು. ನಾವೀಗ ಇಂಡಿ ತಾಲೂಕಿನ ಮಿರ್ಗಿ ಗ್ರಾಮದಲ್ಲಿದ್ದೀವಿ. ಈ ಗ್ರಾಮದಲ್ಲಿ ನವರಾತ್ರಿ ಹಬ್ಬದ ನಿಮಿತ್ತ ಗ್ರಾಮದ ಅಧಿದೇವತೆಯಾದ ಅಂಬಾಭವಾನಿ ದೇವಸ್ಥಾನದಲ್ಲಿ 9 ದಿನಗಳ ಕಾಲ ವಿಶೇಷ ಪೂಜೆ ಪುನಸ್ಕಾರ ಮತ್ತು ಜಾತ್ರೆಯನ್ನು ಮಾಡಲಾಗತ್ತೆ. ಜಾತ್ರೆ ನಿಮಿತ್ತ ಹಲವಾರು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದ್ವು. ಇಲ್ಲಿ ದೇವಸ್ಥಾನದಲ್ಲಿ ನೀರು ಆವರಿಸಿದೆ. ದೇವಸ್ಥಾನದ ಒಂದು ಪೂಜೆ ಪುನಸ್ಕಾರ ಮಾಡೋಕ್ಕೆ ಸಹ ಇಲ್ಲಿ ಸಮಸ್ಯೆ ಆಗಿದೆ. ವಿಜಯಪುರ ಜಿಲ್ಲೆ ಭೀಮಾ ನದಿ ಪ್ರವಾಹಕ್ಕೆ ತತ್ತರಿಸಿ ಹೋಗಿದೆ. ಇಂಡಿ ತಾಲೂಕಿನ ಮಿರಗಿ ಗ್ರಾಮದಲ್ಲಿ ಅಂಬಾ ಭವಾನಿ ಜಾತ್ರೆ ನಡಿಬೇಕಿತ್ತು. ಜಾತಿ ಭೇದವಿಲ್ಲದೆ ಜಾತ್ರೆ ಮಾಡ್ತಿದ್ರು. ಆದರೆ ಭೀಮಾ ನದಿಯ ನೀರು ದೇವಸ್ಥಾನಕ್ಕೂ ನುಗ್ಗಿದ್ದು ಜನರ ಖುಷಿಯನ್ನ ಕಸಿದುಕೊಂಡಿದೆ. 9 ದಿನಗಳ ನವರಾತ್ರಿ ಹಬ್ಬದ ಸಂಭ್ರಮಕ್ಕೆ ಅಡ್ಡಿಯಾಗಿದೆ. ವರ್ಷ ಗೊಂದಲ ಹಾಕ್ತಿದ್ದೇವ್ರಿ. ಗೊಂದಲಕ್ಕೆ ಎಣ್ಣೆ ಉರಿಸ್ತಿದ್ರಿ. ನಾನು ಎಣ್ಣೆ ಹಾಕ್ತಿದ್ರಿ ನಾ ಗೊಂದಲಕ್ಕೆ. ಈ ವರ್ಷ ಏನೂ ಇಲ್ರಿ. ಒಟ್ಟು ಎಲ್ಲ ನೀರು ಬಂದು ನಮಗೆಲ್ಲ ತೊಂದರೆ ಆಗ್ಯದ್ರಿ. ತಾಯಿ ಜಾತ್ರೆ ಚಂದ ಆಗಲಿಲ್ಲರಿ ಈ ವರ್ಷ. ಗ್ರಾಮಸ್ಥರು ಕೂಡ್ಕೊಂಡು ಎಲ್ಲ ಸಿದ್ಧತೆಗಳು ಕೂಡ ಮಾಡ್ಕೊಂಡಾಗಿತ್ತು. ಆದರೆ ಪ್ರವಾಹ ನಮ್ಗೆ ಬಂದು ನಮಗೆ ಯಾವುದು ಮಾಡಲಿಕ್ಕೆ ನಮ್ಗೆ ಅನುಕೂಲ ಮಾಡಿಕೊಡ್ಲಿಲ್ಲ. ಪ್ರವಾಹದಿಂದ ಎಲ್ಲರೂ ತತ್ತರಿಸಿ ಈ ಸಾರಿ ಹಬ್ಬ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಈ ಪ್ರವಾಹದಲ್ಲಿ ಎಲ್ಲರೂ ಕೂಡ ತತ್ತರಿಸಿ ಹೋಗಿದ್ದೀವಿ. ಆದ್ದರಿಂದ ನಮ್ಗೆ ಹಬ್ಬದ ಖುಷಿನೇ ಈ ವರ್ಷ ಇಲ್ಲದಂತಾಗಿದೆ. ಇಂಡಿ ತಾಲೂಕಿನ ಮಿರಗಿ ಗ್ರಾಮ ಮುಳುಗಿ ಹೋಗಿದ್ದು 40 ಕುಟುಂಬಗಳು ಕಾಳಜಿ ಕೇಂದ್ರದಲ್ಲಿ ಆಶ್ರಯ ಪಡೆದಿವೆ. ಪ್ರತಿ ವರ್ಷ ಮನೆಯಲ್ಲಿ ಹಬ್ಬ ಮಾಡುತ್ತಿದ್ದವರು ಕಾಳಜಿ ಕೇಂದ್ರದಲ್ಲಿ ಆಶ್ರಯ ಪಡೆಯುವಂತಾಗಿದೆ. ಪ್ರತಿ ಬಾರಿಯೂ ಮಳೆ ಬಂದಾಗ ಈ ಕುಟುಂಬಗಳನ್ನು ಸ್ಥಳಾಂತರಿಸಲಾಗುತ್ತೆ. ನಮಗೆ ಶಾಶ್ವತ ಪರಿಹಾರವಿಲ್ಲ ಅಂತ ಗ್ರಾಮಸ್ಥರು ಅಳಲು ತೋಡಿಕೊಂಡಿದ್ದಾರೆ. ಪ್ರತಿ ಬಾರಿ ಕೂಡ ನಮ್ಮ ಜೀವನಕ್ಕೆ ಬರೆ ಆಗ್ತಾ ಇದೆ ಅನ್ನೋ ಒಂದು ಮಾತನ್ನ ಸಂತ್ರಸ್ತ ಹೇಳ್ತಿದ್ದಾರೆ. ನಾವೀಗ ಮಿರ್ಗಿ ಗ್ರಾಮ ಅಂದರೆ ಇಂಡಿ ತಾಲೂಕಿನ ಮಿರ್ಗಿ ಗ್ರಾಮದ ಕಾಳಜಿ ಕೇಂದ್ರದಲ್ಲಿದ್ದೀವಿ. ಇಲ್ಲಿ ಸುಮಾರು 40ಕ್ಕೂ ಅಧಿಕ ಕುಟುಂಬಗಳ ಒಂದು ಸದಸ್ಯರನ್ನು ಇಲ್ಲಿ ಸ್ಥಳಾಂತರ ಮಾಡಲಾಗಿದೆ. ನಮಗ್ರಿ ಇಲ್ಲಿ ನೀರು ಕುಡಿಯೋಕೆ ಇದು ಇಲ್ರಿ. ಜಾಸ್ತಿ ನೀರು ಬಂದು ಎಲ್ಲ ನಾವು ಆಡವ್ರಿ. ಯಾರು ಒಬ್ರು ಬಂದಿಲ್ಲ, ಕೇಳಿಲ್ಲ, ಏನೂ ಇಲ್ಲ. 11ರಾಗ ಬಂದಿತ್ರಿ. ಅವಾಗ ನೀರೆಲ್ಲ ನಮ್ಮ ಮನೆ ಮೇಲೆ ನಾವೆಲ್ಲ ಆಡಿದ್ದು ರೀ. ಅವಾಗ ಮನೆ ಬಂದಿದ್ದು ಯಾರು ಕೊಟ್ಟಿಲ್ರಿ. ನಮಗೆ ಬಂದು ಕೊಡತನ ನಾವು ಇಲ್ಲಿದಿಂದ ಹೋಗಲ್ರಿ. ಬೀದರ್ ತಾಲೂಕಿನ ಕಾರಂಜ ಜಲಾಶಯ ತುಂಬಿದ್ದು ಮಾಂಜ್ರಾ ನದಿಗೆ ನೀರು ಹರಿಬಿಡಲಾಗ್ತಿದೆ. ಇದರಿಂದ ಇಸ್ಲಾಂಪುರದ ಸುಮಾರು 700 ಎಕರೆಗೂ ಹೆಚ್ಚು ಜಮೀನು ಜಲಾವೃತವಾಗಿದೆ. ಕಬ್ಬು, ಉದ್ದು, ತೊಗರಿ ಬೆಳೆ ಸರ್ವನಾಶವಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ಸುರಿದಂಥ ಭಾರಿ ಮಳೆಯಿಂದಾಗಿ ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಕಾರಂಜ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿರ್ತಕ್ಕಂಥದ್ದು. ಹೀಗಾಗಿ ಕಾರಂಜ ಜಲಾಶಯದಿಂದ ಕಳೆದ 4-5 ದಿನದಿಂದನೂ ಕೂಡ ಇಲ್ಲೇನು ಮಾಂಜ್ರಾ ನದಿಗೆ ಸುಮಾರು 10,000 ಕ್ಯೂಸೆಕ್ಸ್ಗಿಂತಲೂ ಹೆಚ್ಚು ನೀರನ್ನು ಮಾಂಜ್ರಾ ನದಿಗೆ ಹರಿಬಿಡ್ತಾ ಇದ್ದಾರೆ. ಹೀಗಾಗಿ ಮಾಂಜ್ರಾ ನದಿಗೆ ಬಿಟ್ಟಂತ ನೀರು ಈ ರೈತರ ಜಮೀನಿಗೆ ಏನು ಸಂಪೂರ್ಣವಾಗಿ ನುಗ್ಗಿರ್ತಕ್ಕಂಥದ್ದು. ಯಾಕಂದ್ರೆ ಮಾಂಜ್ರಾ ನದಿಯಿಂದ ಸುಮಾರು 1 ಕಿಲೋಮೀಟರ್ ವರೆಗೂ ಕೂಡ ರೈತರು ಬೆಳೆದಂತ ಬೆಳೆಗೆ ಸಂಪೂರ್ಣವಾಗಿ ನೀರನ್ನು ರೈತರ ಬೆಳೆಯಲ್ಲಿ ಹೊಕ್ಕು ಸಂಪೂರ್ಣವಾಗಿ ಬೆಳೆ ಕೂಡ ಅಲ್ಲಿ ಹಾಳಾಗಿರ್ತಕ್ಕಂಥದ್ದು. ಯಾಕಂದ್ರೆ ನಾವು ಭಾಳಷ್ಟು ಯಾಕಂದ್ರೆ ಈಕಿಷನ್ ಮಾಡಿದ್ರು ಕೂಡ ಯಾವುದೇ ಜಾಬ್ ಸಿಕ್ಕಿಲ್ಲ ಅಂತ ಹೊಲದಾಗ ಕೆಲಸ ಮಾಡಕ್ಕೆ ಬಂದೇವು ಸರ್. ಪೂರಾ 20,000 ರೂಪಾಯಿ ಎಕರೆ 20,000 ರೂಪಾಯಿ ಖರ್ಚು ಮಾಡಿದೆವು. ಈಗ ನೋಡ್ರಿ ಬೆಳೆ ನಮ್ಮ ಸೋಯಾ ಎಲ್ಲ ಪೂರ ಹಾಳಾಗ್ಯವ ಸರ್. ಔರಾ ತಾಲೂಕಿನ ಖಾನಾಪುರ ಗ್ರಾಮದಲ್ಲೂ 1,000ಕ್ಕೂ ಹೆಚ್ಚು ಹೆಕ್ಟೇರ್ ಪ್ರದೇಶದ ಮೇಲೆ ಜಲದಾಳಿಯಾಗಿದೆ. ಕಬ್ಬು, ಉದ್ದು, ತೊಗರಿ ಬೆಳೆ ಬೆಳೆದಿದ್ದ ಜಮೀನಿನಲ್ಲಿ ನೀರು ನಿಂತು ಬೆಳೆ ಕೊಳೆತು ಹೋಗಿದೆ. ಸರ್, ಸಂಪೂರ್ಣವಾಗಿ ನಮ್ಮ ಖಾನಾಪುರ ಗ್ರಾಮದ 1,200 ಎಕರೆ ಜಮೀನಿನಲ್ಲಿ ಪೂರ ನೀರು ನಿಂತಿದೆ ಸರ್. ಇದಕ್ಕಿಂತ 15 ದಿವಸ ಮುಂಚೆನೇ ಒಂದು ಸಾರಿ ಮಳೆ ಬಂದು ನೀರು ನಿಂತು ಹೆಸರು ಪೂರ ಕೊಚ್ಕೊಂಡು ಹೋಗಿದೆ ಸರ್. ಮತ್ತು ಈಗ 1 ವಾರಕ್ಕಿಂತ ಹೆಚ್ಚು ನೀರು ನಿಂತಿದೆ ಸರ್. ನೋಡಿ ಸರ್, ಇಲ್ಲಿ 1 ಫೀಟ್ಗಿಂತ ಹೆಚ್ಚು ಭೂಮಿಯಲ್ಲಿ ನೀರು ನಿಂತಿದೆ. ಸಂಪೂರ್ಣವಾಗಿ ಬೆಳೆ ಹಾಳಾಗಿದೆ. ವೈಮಾನಿಕ ಸಮೀಕ್ಷೆ ನಡೆಸಿದ್ರೆ ಆಗಲ್ಲ, ಊರಿಗೆ ಬಂದು ಕಷ್ಟ ಕೇಳಬೇಕು.
ಸಿಎಂ ಸಿದ್ದರಾಮಯ್ಯ ಮತ್ತು ಸಚಿವರು ನಿನ್ನೆ ವೈಮಾನಿಕ ಸಮೀಕ್ಷೆ ನಡೆಸಿದ್ರು. ಆದರೆ ವೈಮಾನಿಕ ಸಮೀಕ್ಷೆ ನಡೆಸಿದ್ರಾಗಲ್ಲ, ನಮ್ಮ ಊರಿಗೆ ಬಂದು ನಮ್ಮ ಕಷ್ಟ ಕೇಳಬೇಕಿತ್ತು ಅಂತ ಯಾದಗಿರಿಯ ನಾಯ್ಕಲ್ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ನಮ್ದು 10 ಎಕರೆ ಹತ್ತಿ ಬೆಳೆ ನಾಶವಾಗಿದೆ ಅಂತ ಅಳಲು ತೋಡಿಕೊಂಡಿದ್ದಾರೆ. ವಿಮಾನದಲ್ಲಿ ಬಂದು ವೈಮಾನಿಕ ಸಮೀಕ್ಷೆ ಮಾಡಿಕೊಂಡು ಬಂದಿದ್ದಾರೆ. ಇಲ್ಲಿ ರೈತರ ಸಮೀಕ್ಷೆ ಬಂದು ಸಮಸ್ಯೆಯನ್ನು ಪರಿಹರಿಸಬೇಕಾಗಿತ್ತು, ಅವರು ಬಂದಿಲ್ಲ. ನಮ್ಮ ಕಷ್ಟವನ್ನು ಕೇಳಬೇಕಾಗಿತ್ತು. ಆದರೆ ಇಲ್ಲಿ ಕಂದಾಯ ಸಚಿವರು ಬಂದಿಲ್ಲ, ಕೃಷಿ ಸಚಿವರು ಬಂದಿಲ್ಲ, ಯಾರೂ ಈ ನಮ್ಮ ಯಾದಗಿರಿ ಡಿಸ್ಟಿಕ್ ಒಬ್ಬರು ಬಂದಿಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರು ಬಂದರು, ಕಾಟಾಚಾರಕ್ಕೆ ಇಲ್ಲಿ ಬಂದು ನಮ್ಮ ರೋಡಿನ ಎಲ್ಲ ಬೆಳೆಗಳನ್ನು ನೋಡಿ ಹಾಗೆ ಹೋಗಿದ್ದಾರೆ. ಕಲಬುರಗಿಯಲ್ಲಿ ತಗ್ಗಿದ ಭೀಮಾ ನದಿ ಪ್ರವಾಹ. ಕಲಬುರಗಿ ಜಿಲ್ಲೆಯಲ್ಲಿ ಭೀಮಾ ನದಿಯ ರೌದ್ರ ರೂಪ ಕುಗ್ಗಿದೆ. ಮುಳುಗಿ ಹೋಗಿದ್ದ ಗ್ರಾಮಗಳಲ್ಲಿ ನೀರಿನ ಪ್ರಮಾಣ ಕಡಿಮೆಯಾಗಿದೆ. ಮನೆಗೆ ಬೀಗ ಹಾಕೊಂಡು ಕಾಳಜಿ ಕೇಂದ್ರಕ್ಕೆ ಹೋಗಿದ್ದ ಸರಡಗಿ ಗ್ರಾಮದ ಜನ ಪ್ರವಾಹ ಕಡಿಮೆಯಾದ ಬಳಿಕ ಮನೆಗಳತ್ತ ಬರ್ತಿದ್ದಾರೆ. ಸದ್ಯ ಏನಂತಾರೆ ಭೀಮಾ ತೀರದಲ್ಲಿ ಪ್ರವಾಹ ಕಡಿಮೆ ಆಗಿದೆ. ಸಾಕಷ್ಟು ಗ್ರಾಮಗಳ ನೀರು ಏನಂತಾರೆ ವಾಪಸ್ ಹೋಗ್ತಾ ಇರ್ತಕ್ಕಂಥದ್ದು ಮತ್ತು ಇಡೀ ಭೀಮಾ ತೀರದಲ್ಲಿ ಏನು ಸಾಕಷ್ಟು ಆತಂಕ ಮನೆ ಮಾಡಿತ್ತು ಅದೆಲ್ಲವೂ ಕೂಡ ಸದ್ಯ ಕಡಿಮೆ ಆಗ್ತಾ ಇದೆ. ಸದ್ಯ ನಾನು ಕಲಬುರಗಿ ತಾಲೂಕಿನ ಸರಡಗಿ ಗ್ರಾಮದಲ್ಲಿರ್ತಕ್ಕಂಥದ್ದು, ನೀವು ಕೂಡ ದೃಶ್ಯದಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಅಂದರೆ ಭೀಮಾ ತೀರದಲ್ಲಿ ಕಳೆದ 4-5 ದಿನಗಳಿಂದ ಏನು ಪ್ರವಾಹಕ್ಕೆ ಇಡೀ ಮನೆಗಳೇ ಏನು ಅಂತಂದರೆ ಮುಳುಗಡೆ ಆಗಿದ್ದು, ಅವು ಸದ್ಯ ಎಲ್ಲವೂ ಕೂಡ ನೀರು ವಾಪಸ್ ಹೋದಂಥ ಹಿನ್ನೆಲೆಯಲ್ಲಿ ಆ ಮನೆಯಲ್ಲಿರ್ತಕ್ಕಂಥ ಜನ ಏನಿದ್ರು ಅವರೆಲ್ಲ ವಾಪಸ್ ಬರ್ತಾ ಇರ್ತಕ್ಕಂಥದ್ದು. ಪ್ರವಾಹ ಕಡಿಮೆ ಆದ್ಮೇಲೆ ಕಲಬುರಗಿಯ ಸರಡಗಿ ಗ್ರಾಮದಲ್ಲಿ ಜಾತಿ ಗಣತಿ ಕಾರ್ಯವು ಚುರುಕುಗೊಂಡಿದೆ. ಬ್ಯೂರೋ ರಿಪೋರ್ಟ್, TV9.